ಬೆಳಗಿನ ಬೆಳಕು. ಅರಣ್ಯಕಾಂಡ 2:1-9. ಸ್ತುತಿಯಿಂದ ನಿವಾಸದವರೆಗೆ. ನಿನ್ನೆ ನಾವು ಎಲ್ಲಿ ನಿಲ್ಲಿಸಿದೆವೋ ಅಲ್ಲಿಂದ ಇಂದು ಮುಂದುವರಿಸೋಣ. ಯೆಹೂದ, ಇಸ್ಸಾಕರ್ ಮತ್ತು ಜೆಬುಲೂನ್ ಕುಲಗಳನ್ನು ಒಟ್ಟಾಗಿ ಪೂರ್ವ ದಿಕ್ಕಿನಲ್ಲಿ, ಅಂದರೆ ಸೂರ್ಯೋದಯ ಮತ್ತು ಬೆಳಕಿನ ದಿಕ್ಕಿನಲ್ಲಿ ಇರಿಸಲಾಗಿತ್ತು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇಸ್ರಾಯೇಲ್ ಪ್ರಯಾಣ ಬೆಳೆಸುವಾಗಲೆಲ್ಲ ಈ ಗುಂಪು ಇಡೀ ಪಾಳೆಯವನ್ನು ಮುನ್ನಡೆಸುತ್ತಿತ್ತು ಎಂದು ನಾವು ಕೇವಲ ಅವರ ಸ್ಥಾನವನ್ನಷ್ಟೇ ಅಲ್ಲದೆ ಅವರ ಹೆಸರುಗಳು ಮತ್ತು ದೇವರು ಅವರಲ್ಲಿ ನಿರ್ಮಿಸಿದ ಬಲವಾದ ಆಧ್ಯಾತ್ಮಿಕ ಕ್ರಮವನ್ನು ಆಳವಾಗಿ ಗಮನಿಸೋಣ. ಈ ಹೆಸರುಗಳು ಕೇವಲ ಮನಸ್ಸಿಗೆ ಬಂದಂತಹ ಗುರುತುಗಳಲ್ಲ, ಅವು ಒಂದು ಸಂದೇಶವನ್ನು ಸಾರುತ್ತವೆ. ಅವು ಒಂದು ಪ್ರಯಾಣವನ್ನು ಬಹಿರಂಗಪಡಿಸುತ್ತವೆ ಮತ್ತು ಅವು ಕ್ರಿಸ್ತನ ಜೀವನ ಹಾಗೂ ಆತನನ್ನು ಅನುಸರಿಸುವ ನೂತನ ಸೃಷ್ಟಿಯ ಹಾದಿಯನ್ನು ಮೌನವಾಗಿ ವಿವರಿಸುತ್ತವೆ. ಮೊದಲನೆಯ ಹೆಸರು ಯೆಹೂದ. ಇದರ ಅರ್ಥ ಸ್ತುತಿ ಅಥವಾ ಕೃತಜ್ಞತಾ ಸ್ತುತಿ. ದೇವರ ನಿವಾಸದ ಮುಂಭಾಗದ ದ್ವಾರದಲ್ಲಿ ಸ್ತುತಿಯನ್ನು ಇರಿಸುವುದು ಬಹಳ ಮುಖ್ಯವಾಗಿದೆ. ಇಸ್ರಾಯೇಲ್ ಚಲಿಸಿದಾಗ ಸ್ತುತಿಯು ಮೊದಲು ಚಲಿಸುತ್ತಿತ್ತು. ದೇವರು ಮುನ್ನಡೆಸಲು ತಂತ್ರಗಾರಿಕೆಯನ್ನು ಕೇಳಲಿಲ್ಲ, ಬಲವನಾಗಲಿ ಅಥವಾ ಜನರ ಸಂಖ್ಯೆಯನ್ನಾಗಲಿ ಕೇಳಲಿಲ್ಲ. ಆತನು ಸ್ತುತಿಯನ್ನು ಮುನ್ನಡೆಸಲು ಕೇಳಿಕೊಂಡನು. ಇದು ನಮಗೆ ಕಲಿಸುವುದೇನೆಂದರೆ, ದೇವರ ಜನರು ಮುನ್ನಡೆಯುವಾಗ ಆರಾಧನೆಯು ಅವರ ಮುಂದೆ ಹೋಗಬೇಕು. ಸ್ತುತಿಯು ಆದಿಯನ್ನು ತೆರೆಯುತ್ತದೆ. ಸ್ತುತಿಯು ಹೃದಯವನ್ನು ದೇವರಿಗೆ ಅನುಗುಣವಾಗಿರಿಸುತ್ತದೆ. ಸ್ತುತಿಯು ಭಯವು ನಮ್ಮನ್ನು ಆಳದಂತೆ ತಡೆಯುತ್ತದೆ. ನ್ಯಾಯ ಪ್ರಮಾಣದಲ್ಲಿ ದೇವರು ಪದೇ ಪದೇ ತೋರಿಸುವುದೇನೆಂದರೆ, ಸ್ತುತಿಯು ಒಂದು ಆತ್ಮಿಕ ಆಯುಧವಾಗಿದೆ. ಇಸ್ರಾಯೇಲರು ಸ್ತುತಿಸಿದಾಗ ದೇವರು ಯುದ್ಧ ಮಾಡಿದರು. ಅವರು ಗೊಣಗಿದಾಗ ಅವರು ಬಿದ್ದರು. ಆದ್ದರಿಂದ ಯೆಹೂದನು ಮುಂದೆ ನಿಂತಿರುವುದು ಒಂದು ಜೀವಂತ ಸಂದೇಶವಾಗಿದೆ. ದೇವರ ಜನರು ಗೊಣಗುಟ್ಟುವುದರಿಂದ ಅಲ್ಲ, ಕೃತಜ್ಞತಾ ಸ್ತುತಿಯಿಂದ ಮುನ್ನಡೆಯಬೇಕು. ಯೆಹೂದವು ರಾಜವಂಶದ ಕುಲವೂ ಹೌದು. ಯೆಹೂದನಿಂದ ದಾವೀದನು ಬಂದನು ಮತ್ತು ದಾವೀದನಿಂದ ಮೆಸ್ಸಿಯನು ಬಂದನು. ನ್ಯಾಯ ಪ್ರಮಾಣವು ನಂತರ ಯೇಸುವನ್ನು ಯೆಹೂದ ಕುಲದ ಸಿಂಹ ಎಂದು ಕರೆಯುತ್ತದೆ. ಆದ್ದರಿಂದ ಯೆಹೂದನು ಪೂರ್ವ ದಿಕ್ಕಿನಲ್ಲಿ ನಿಂತು ಪಾಳೆಯವನ್ನು ಮುನ್ನಡೆಸುತ್ತಿರುವಾಗ ಅದು ಕೇವಲ ಸ್ತುತಿಯು ಮುನ್ನಡೆಸುತ್ತಿರುವುದಲ್ಲ, ಅದು ರಾಜನು ಮುನ್ನಡೆಸುತ್ತಿರುವುದು. ಕ್ರಿಸ್ತನು ತನ್ನ ಜನರ ಮುಂದೆ ಹೋಗುತ್ತಾನೆ ಎಂಬ ಸತ್ಯಕ್ಕೆ ಇದು ಅಚ್ಚುಕಟ್ಟಾಗಿ ಹೊಂದಿಕೆಯಾಗುತ್ತದೆ. ಆತನು ಅವರನ್ನು ಹಿಂದಿನಿಂದ ತಳ್ಳುವುದಿಲ್ಲ. ಆತನು ಮುಂಭಾಗದಿಂದ ಮುನ್ನಡೆಸುತ್ತಾನೆ. ಆತನು ಹಾದಿಯಲ್ಲಿ ಮೊದಲು ನಡೆಯುತ್ತಾನೆ. ಆತನು ಮೊದಲು ಸಂಕಷ್ಟಗಳನ್ನು ಎದುರಿಸುತ್ತಾನೆ. ಆತನು ಮೊದಲು ಮಹಿಮೆಯನ್ನು ಪ್ರವೇಶಿಸುತ್ತಾನೆ ಮತ್ತು ಆತನ ಜನರು ಆತನನ್ನು ಅನುಸರಿಸುತ್ತಾರೆ. ಆದ್ದರಿಂದ ಕ್ರಿಸ್ತನ ಮಧುವತಿ ಆರಾಧಿಸುವ ಜನರಿಂದ ಕೂಡಿದೆ. ಅವರು ರಾಜನಿಗೆ ನಿಷ್ಠರಾಗಿರುತ್ತಾರೆ. ಜೀವನವು ಸುಲಭವಾಗಿದೆ ಎಂಬ ಕಾರಣಕ್ಕಲ್ಲ, ಬದಲಾಗಿ ರಾಜನು ನಂಬಿಗಸ್ತನಾಗಿದ್ದಾನೆ ಎಂಬ ಕಾರಣಕ್ಕಾಗಿ ಸಭೆಯು ಸ್ತುತಿಯ ಅಡಿಯಲ್ಲಿ ಜೀವಿಸುತ್ತದೆ. ಎರಡನೆಯ ಹೆಸರು ಇಸ್ಸಾಕರ್. ಇದರ ಅರ್ಥ ಪ್ರತಿಫಲ ಅಥವಾ ಬಹುಮಾನ. ಪ್ರತಿಫಲವು ಶ್ರಮದ ನಂತರ ಬರುವ ಫಲದ ಬಗ್ಗೆ ಮಾತನಾಡುತ್ತದೆ. ಇದು ಕೇವಲ ಪ್ರಯತ್ನದ ಬಗ್ಗೆ ಮಾತ್ರವಲ್ಲದೆ ಅದರ ಫಲಿತಾಂಶದ ಬಗ್ಗೆಯೂ ಹೇಳುತ್ತದೆ. ನ್ಯಾಯ ಪ್ರಮಾಣದಲ್ಲಿ ಪ್ರತಿಫಲವು ಯಾವಾಗಲೂ ನಂಬಿಗಸ್ತಿಕೆಗೆ ಸಂಬಂಧಿಸಿದೆ. ಇಸ್ಸಾಕರ್ ಯೆಹೂದನನ್ನು ಅನುಸರಿಸುತ್ತಾನೆ ಮತ್ತು ಈ ಕ್ರಮವು ಬಹಳ ಮುಖ್ಯವಾದುದು. ಮೊದಲು ಸ್ತುತಿ ಬರುತ್ತದೆ, ನಂತರ ಪ್ರತಿಫಲ. ದೇವರು ಗೊಣಗಾಟಕ್ಕೆ ಪ್ರತಿಫಲ ನೀಡುವುದಿಲ್ಲ. ಅರೆ ಮನಸ್ಸಿನ ಸೇವೆಗೆ ದೇವರು ಬಹುಮಾನ ನೀಡುವುದಿಲ್ಲ. ಕೃತಜ್ಞತೆಯುಳ್ಳ ಹೃದಯದಿಂದ ಹರಿಯುವ ನಂಬಿಗಸ್ತ ವಿಧೇಯತೆಗೆ ದೇವರು ಪ್ರತಿಫಲ ನೀಡುತ್ತಾನೆ. ಕ್ರಿಸ್ತನು ಸ್ವತಃ ಈ ಮಾದರಿಯಲ್ಲೇ ಬದುಕಿದನು.
ಆತನು ತನ್ನ ಮಾತುಗಳು, ಕಾರ್ಯಗಳು ಮತ್ತು ಆಲೋಚನೆಗಳ ಮೂಲಕ ತಂದೆಯನ್ನು ಸ್ತುತಿಸಿದನು. ಆತನು ಪೂರ್ಣವಾಗಿ ವಿಧೇಯನಾದನು. ಆತನು ಶ್ರಮವನ್ನು ಸಹಿಸಿಕೊಂಡನು ಮತ್ತು ಆ ವಿಧೇಯತೆಯ ಕಾರಣದಿಂದಲೇ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿದನು. ಶಿಲುಬೆಯ ನಂತರ ಕಿರೀಟ ಬಂದಿತು. ಶ್ರಮದ ನಂತರ ಮಹಿಮೆ ಬಂದಿತು. ವಿಧೇಯತೆಯ ನಂತರ ಪ್ರತಿಫಲ ಬಂದಿತು. ಇಸಾಕರ್ ಕುಲವು ನಂತರ ಸಮಯದ ತಿಳುವಳಿಕೆ ಉಳ್ಳವರೆಂದು ಪ್ರಸಿದ್ಧವಾಯಿತು. 1 ಪೂರ್ವಕಾಲ ವೃತ್ತಾಂತ 12:32. ಇಸ್ರಾಯೇಲ್ ಏನು ಮಾಡಬೇಕೆಂದು ತಿಳಿಯುವ ವಿವೇಚನೆ ಇಸಾಕಾರಿನ ಮನುಷ್ಯರಿಗೆ ಇತ್ತು ಎಂದು ನ್ಯಾಯ ಪ್ರಮಾಣವು ಹೇಳುತ್ತದೆ. ಇದು ಅರ್ಥದ ಮತ್ತೊಂದು ಪದರವನ್ನು ಸೇರಿಸುತ್ತದೆ. ಪ್ರತಿಫಲ ಎನ್ನುವುದು ಕೇವಲ ಮುಂದಿನ ಮಹಿಮೆ ಮಾತ್ರವಲ್ಲ, ಅದು ಪ್ರಸ್ತುತ ಕಾಲದ ಜ್ಞಾನವೂ ಹೌದು. ಕ್ರಿಸ್ತನು ಪರಿಪೂರ್ಣ ತಿಳುವಳಿಕೆ ಉಳ್ಳವನಾಗಿದ್ದಾನೆ. ಆತನಿಗೆ ತಂದೆಯ ಸಮಯ ಗೊತ್ತು. ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮೌನವಾಗಿರಬೇಕು ಎಂದು ಆತನಿಗೆ ತಿಳಿದಿತ್ತು. ಆತನು ತನ್ನ ಜನರಿಗೂ ಅದನ್ನೇ ಕಲಿಸುತ್ತಾನೆ. ಕ್ರಿಸ್ತನ ಮಧುವತಿಗೆ, ಅಂದರೆ ಸಭೆಯನ್ನು, ವಿವೇಚನೆಯುಳ್ಳ ಜನರಾಗಿರಲು ಕರೆಯಲ್ಪಟ್ಟಿದೆ. ಅಸಡ್ಡೆಯಿಂದ ಇರದೆ, ನಿದ್ದೆ ಮಾಡದೆ, ಪ್ರಪಂಚದಿಂದ ಗೊಂದಲಕ್ಕೊಳಗಾಗದೆ ಎಚ್ಚರವಾಗಿದ್ದು ಜ್ಞಾನದಿಂದ ಸಮಯವನ್ನು ಅರ್ಥ ಮಾಡಿಕೊಂಡು ದೇವರ ಚಿತ್ತದಲ್ಲಿ ನಡೆಯುವವರಾಗಿರಬೇಕು. 3ನೆಯ ಹೆಸರು ಜೆಬುಲೂನ್. ಇದರ ಅರ್ಥ ನಿವಾಸ ಅಥವಾ ವಸತಿ. ನಿವಾಸವು ಸಾನ್ನಿಧ್ಯ, ಸಾಮೀಪ್ಯ ಮತ್ತು ಸಹಭಾಗಿತ್ವದ ಬಗ್ಗೆ ಮಾತನಾಡುತ್ತದೆ. ಸ್ತುತಿ ಮತ್ತು ಪ್ರತಿಫಲದ ನಂತರ ನಿವಾಸ ಬರುತ್ತದೆ ಮತ್ತು ಈ ಕ್ರಮವು ಬಹಳ ಮುಖ್ಯವಾಗಿದೆ. ದೇವರು ಸಾಧಾರಣವಾಗಿ ಎಲ್ಲಿಯೂ ವಾಸಿಸುವುದಿಲ್ಲ. ಎಲ್ಲಿ ಆತನನ್ನು ಗೌರವಿಸಲಾಗುತ್ತದೋ, ಎಲ್ಲಿ ವಿಧೇಯತೆಗೆ ಬೆಲೆ ಇದೆಯೋ ಮತ್ತು ಎಲ್ಲಿ ನಂಬಿಗಸ್ತಿಕೆಯನ್ನು ಸಾಬೀತುಪಡಿಸಲಾಗಿದೆಯೋ ಅಲ್ಲಿ ಆತನು ವಾಸಿಸುತ್ತಾನೆ. ಯಾಕೋಬನ ಆಶೀರ್ವಾದದಲ್ಲಿ ಜೆಬುಲೂನ್ ನಿವಾಸದೊಂದಿಗೆ ಮತ್ತು ಹೊರಗೆ ಹೋಗುವುದರೊಂದಿಗೆ ಸಂಪರ್ಕ ಹೊಂದಿದ್ದಾನೆ. ಇದು ಒಂದು ಸುಂದರ ಸಮತೋಲನವನ್ನು ತೋರಿಸುತ್ತದೆ. ನಿವಾಸ ಎಂದರೆ ಒಂಟಿತನವಲ್ಲ. ಕ್ರಿಸ್ತನು ತನ್ನ ಕೆಲಸವನ್ನು ಪೂರೈಸಿ ವಿಜಯವನ್ನು ಗಳಿಸಿದ ನಂತರ ಆತನು ತಂದೆಯ ಬಲಗಡೆಯಲ್ಲಿ ವಾಸಿಸುತ್ತಾ ಮಹಿಮೆ, ಅಧಿಕಾರ ಮತ್ತು ವಿಶ್ರಾಂತಿಯನ್ನು ಹಂಚಿಕೊಂಡನು. ಆದರೂ ಆ ವಿಜಯಕ್ಕಿಂತ ಮೊದಲು ಆತನು ಜಗತ್ತಿಗೆ ಕಳುಹಿಸಲ್ಪಟ್ಟನು. ತನ್ನ ಮಾತುಗಳು, ಕೆಲಸಗಳು ಮತ್ತು ವಿಧೇಯತೆಯ ಮೂಲಕ ದೇವರ ಸಾನ್ನಿಧ್ಯವನ್ನು ಹೊರಗೆ ಹೊರತಂದನು. ಅದೇ ರೀತಿಯಲ್ಲಿ ಕ್ರಿಸ್ತನು ಈಗ ತನ್ನ ಜನರನ್ನು ಕಳುಹಿಸುತ್ತಾನೆ. ನಾವು ದೇವರ ಸಾನ್ನಿಧ್ಯದಲ್ಲಿ ಬದುಕಲು ಮತ್ತು ಆ ಸಾನ್ನಿಧ್ಯವನ್ನು ಸಾಕ್ಷ್ಯ ಹಾಗೂ ಸೇವೆಯ ಮೂಲಕ ಹೊರ ಜಗತ್ತಿಗೆ ಕೊಂಡೊಯ್ಯಲು ಕರೆಯಲ್ಪಟ್ಟಿದ್ದೇವೆ. ಈಗ ಈ ಕ್ರಮವನ್ನು ಮತ್ತೆ ನೋಡಿ. ಯೆಹೂದ, ಇಸಾಕರ್, ಜೆಬುಲೂನ್ ಅಂದರೆ ಸ್ತುತಿ, ಪ್ರತಿಫಲ, ನಿವಾಸ. ಇದು ಕೇವಲ ಇಸ್ರಾಯೇಲಿನ ಪಾಳೆಯದ ಕ್ರಮವಲ್ಲ, ಇದು ಕ್ರಿಸ್ತನ ಜೀವನದ ಕ್ರಮವಾಗಿದೆ. ಕ್ರಿಸ್ತನು ತಂದೆಗೆ ನಿರಂತರ ಸ್ತುತಿ ಮತ್ತು ವಿಧೇಯತೆಯ ಜೀವನವನ್ನು ನಡೆಸಿದನು. ಆ ವಿಧೇಯತೆಯ ಮೂಲಕ ಆತನು ತನ್ನ ಕೆಲಸವನ್ನು ಪೂರೈಸಿ ಪ್ರತಿಫಲವನ್ನು ಪಡೆದನು. ದೇವರು ಆತನನ್ನು ಮೃತರೊಳಗಿಂದ ಎಬ್ಬಿಸಿ ಆತನಿಗೆ ಎಲ್ಲ ಹೆಸರುಗಳಿಗಿಂತ ಮಿಗಿಲಾದ ಹೆಸರನ್ನು ನೀಡಿ ಸಮಸ್ತ ಅಧಿಕಾರವನ್ನು ಆತನ ಕೈಗೆ ನೀಡಿದನು. ಈಗ ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ಮಹಿಮೆ, ಅಧಿಕಾರ ಮತ್ತು ಅಮರ ಜೀವನವನ್ನು ಹಂಚಿಕೊಳ್ಳುತ್ತಾ ನೆಲೆಸಿದ್ದಾನೆ. ಸ್ತುತಿಯು ಆತನ ಜೀವನವನ್ನು ಮುನ್ನಡೆಸಿತು. ಪ್ರತಿಫಲವು ಆತನ ವಿಧೇಯತೆಯನ್ನು ಅನುಸರಿಸಿತು. ನಿವಾಸವು ಆತನ ವಿಜಯವನ್ನು ಅನುಸರಿಸಿತು. ಇದು ಸಭೆಯ ಪ್ರಯಾಣವೂ ಹೌದು. ಸಭೆಯ ಜೀವನದುದ್ದಕ್ಕೂ ಸ್ತುತಿಯ ಜೀವನವನ್ನು ನಡೆಸಲು ಕರೆಯಲ್ಪಟ್ಟಿದೆ. ಕೇವಲ ಹಾಡುಗಳಲ್ಲಿನ ಸ್ತುತಿಯಲ್ಲ, ಬದಲಾಗಿ ವಿಧೇಯತೆಯಲ್ಲಿನ ಸ್ತುತಿ, ಸಹನೆಯಲ್ಲಿನ ಸ್ತುತಿ ಮತ್ತು ಪರೀಕ್ಷೆಗಳ ಸಮಯದಲ್ಲಿ ನಂಬಿಕೆಯಲ್ಲಿನ ಸ್ತುತಿ. ಸಭೆಯು ಫಲವನ್ನು ನೀಡಲು ಕರೆಯಲ್ಪಟ್ಟಿದೆ. ನಾವು ಹೆಚ್ಚು ಫಲ ನೀಡಿದಾಗ ತಂದೆಗೆ ಮಹಿಮೆಯಾಗುತ್ತದೆ ಎಂದು ಯೇಸು ಹೇಳಿದನು. ಆ ಫಲವೇ ಪ್ರೀತಿ, ಪವಿತ್ರತೆ, ನಂಬಿಗಸ್ತಿಕೆ, ತಾಳ್ಮೆ ಮತ್ತು ವಿಧೇಯತೆ. ತನ್ನ ಹೆಸರಿಗಾಗಿ ತೋರಿಸುವ ಪ್ರೀತಿಯ ಶ್ರಮವನ್ನು ಮರೆಯಲು ದೇವರು ಅನ್ಯಾಯಸ್ಥನಲ್ಲ. ಅಲ್ಲಿ ಒಂದು ಪ್ರತಿಫಲ ಸಿದ್ಧವಾಗಿದೆ. ನ್ಯಾಯ ಪ್ರಮಾಣವು ಮೊದಲ ಪುನರುತ್ಥಾನದ ಬಗ್ಗೆ, ಕ್ರಿಸ್ತನೊಂದಿಗೆ ಆಳುವ ಬಗ್ಗೆ, ಜಗತ್ತಿಗೆ ಮತ್ತು ದೇವದೂತರಿಗೂ ತೀರ್ಪು ನೀಡುವ ಬಗ್ಗೆ ಮಾತನಾಡುತ್ತದೆ. ಇದು ಸಂತರ ಶ್ರೇಷ್ಠತೆಯಿಂದಲ್ಲ, ಬದಲಾಗಿ ಅವರು ಕ್ರಿಸ್ತನೊಂದಿಗೆ ಒಂದಾಗಿರುವ ಕಾರಣದಿಂದ ಸಾಧ್ಯವಾಗುತ್ತದೆ. ಕೊನೆಯದಾಗಿ ನಿವಾಸ ಬರುತ್ತದೆ.
ಪ್ರಕಟಣೆ, ನ್ಯಾಯ ಪ್ರಮಾಣವು ನಮಗೆ ಅಂತಿಮ ಚಿತ್ರಣವನ್ನು ತೋರಿಸುತ್ತದೆ. ದೇವರ ನಿವಾಸವು ಆತನ ಜನರೊಂದಿಗೆ ಇದೆ. ದೇವರು ಕೇವಲ ಭೇಟಿ ನೀಡುವುದಿಲ್ಲ, ಆತನು ವಾಸಿಸುತ್ತಾನೆ. ನೂತನ ಯೆರೂಸಲೇಮನ್ನು ಮಧುಮತಿ ಎಂಬ ಸಭೆಗೆ ವಿವರಿಸಲಾಗಿದೆ. ದೇವರು ತನ್ನ ಜನರೊಂದಿಗೆ ಎಂದೆಂದಿಗೂ ವಾಸಿಸುತ್ತಾನೆ. ಏದೆನ್ ತೋಟದಲ್ಲಿ ಕಳೆದುಕೊಂಡದ್ದು ಇಲ್ಲಿ ಪೂರ್ಣವಾಗಿ ಪುನಃಸ್ಥಾಪಿಸಲ್ಪಡುತ್ತದೆ. ದೇವರು ಮತ್ತು ಮನುಷ್ಯ ಯಾವುದೇ ಪ್ರತ್ಯೇಕತೆ ಇಲ್ಲದೆ ಒಟ್ಟಿಗೆ ವಾಸಿಸುತ್ತಾರೆ. ಕ್ರಮವು ಪೂರ್ಣಗೊಂಡಿದೆ. ಸ್ತುತಿಯು ಶಾಶ್ವತವಾಗುತ್ತದೆ. ಪ್ರತಿಫಲವು ನೆರವೇರುತ್ತದೆ. ನಿವಾಸವು ಶಾಶ್ವತವಾಗುತ್ತದೆ. ಈ ಕ್ರಮವು ಉದಯಿಸುವ ಸೂರ್ಯನಿಗೆ ಮುಖ ಮಾಡಿ ನಿಂತಿದೆ. ಪೂರ್ವದಿಂದ ಬೆಳಕು ಬರುತ್ತದೆ. ಕ್ರಿಸ್ತನ ನಿಜವಾದ ಬೆಳಕು. ಆತನ ನೀತಿಯ ಸೂರ್ಯ ಮತ್ತು ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಎಂದು ನ್ಯಾಯ ಪ್ರಮಾಣವು ಹೇಳುತ್ತದೆ. ಕ್ರಿಸ್ತನು ಮೊದಲು ಪ್ರಕಾಶಿಸುತ್ತಾನೆ. ಸಭೆಯು ಆತನೊಂದಿಗೆ ಪ್ರಕಾಶಿಸುತ್ತದೆ. ಕ್ರಿಸ್ತ ಮತ್ತು ಆತನ ವಧುವತಿ ಅಂದರೆ ಸಭೆ ಇಬ್ಬರು ಬೆಳಕಿನೊಂದಿಗೆ ಸಂಪರ್ಕ ಹೊಂದಿದ್ದಾರೆ. ಸ್ವತಂತ್ರ ಮೂಲಗಳಾಗಿ ಅಲ್ಲ, ಬದಲಾಗಿ ಮಧುಮತಿ ಎಂಬ ಸಭೆಯು ಕುಮಾರನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕಾರಣದಿಂದ. ಆದ್ದರಿಂದ ಯೆಹೂದ, ಇಸ್ಸಾಕರ್ ಮತ್ತು ಜೆಬುಲೂನ್ ಅವರ ಈ ವ್ಯವಸ್ಥೆಯು ಕೇವಲ ಇತಿಹಾಸವಲ್ಲ, ಇದು ಪ್ರವಾದನೆಯ ಸೂಚನೆ. ಇದು ಆಹ್ವಾನ. ದೇವರು ತನ್ನ ಜನರು ಇದೇ ಕ್ರಮದಲ್ಲಿ ಬದುಕಲು ಕರೆಯುತ್ತಿದ್ದಾರೆ. ಯಾವಾಗಲೂ ಆತನನ್ನು ಸ್ತುತಿಸಿ, ನಂಬಿಗಸ್ತಿಕೆಯಿಂದ ಆತನನ್ನು ಸೇವಿಸಿ ಮತ್ತು ಆತನ ನಿವಾಸ ಸ್ಥಾನವಾಗಿರಿ. ಈ ಕ್ರಮವನ್ನು ಪಾಲಿಸಿದಾಗ ಪ್ರಯಾಣವು ಸುರಕ್ಷಿತವಾಗಿರುತ್ತದೆ. ಈ ಕ್ರಮವು ಮುರಿದಾಗ ಗೊಂದಲ ಉಂಟಾಗುತ್ತದೆ. ಆದರೆ ಸ್ತುತಿಯು ಮುನ್ನಡೆಸಿದಾಗ ಪ್ರತಿಫಲವು ಅನುಸರಿಸುತ್ತದೆ ಮತ್ತು ಸ್ವತಃ ದೇವರೇ ವಾಸಿಸಲು ಬರುತ್ತಾರೆ. ಆಗ ಪಾಳೆಯವು ಬೆಳಕಿನಲ್ಲಿ ಸಾಗುತ್ತದೆ ಮತ್ತು ಗುರಿಯು ಖಚಿತವಾಗಿರುತ್ತದೆ. ನಾಳೆ ದೇವರ ಚಿತ್ತವಿದ್ದರೆ ನಾವು ಇನ್ನು ಮುಂದೆ ಹೋಗಿ ಪಾಳೆಯದ ಇತರ ದಿಕ್ಕುಗಳು ನಮಗೆ ಹೇಗೆ ಆಳವಾಗಿ ಮಾತನಾಡುತ್ತವೆ ಎಂಬುದನ್ನು ನೋಡೋಣ. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ಪ್ರತಿಯೊಂದು ಕಾಲದಲ್ಲೂ ಸ್ತುತಿ ಮತ್ತು ಕೃತಜ್ಞತೆಯೊಂದಿಗೆ ಪ್ರಾರಂಭವಾಗುವ ಜೀವನವನ್ನು ನಡೆಸಲು ನಮಗೆ ಕಲಿಸು. ನಿನ್ನ ಹೃದಯಕ್ಕೆ ಸಂತೋಷವನ್ನು ಮತ್ತು ನಿನ್ನ ಹೆಸರಿಗೆ ಗೌರವವನ್ನು ತರುವ ಫಲವನ್ನು ನೀಡುತ್ತಾ ನಂಬಿಗಸ್ತಿಕೆಯಿಂದ ನಿನ್ನನ್ನು ಸೇವಿಸಲು ನಮಗೆ ಸಹಾಯ ಮಾಡು. ವಿಧೇಯತೆ ಮತ್ತು ನಂಬಿಗಸ್ತಿಕೆಗೆ ಪ್ರತಿಫಲ ನೀಡುವ ನ್ಯಾಯವಂತ ದೇವರು ನೀನೇ ಎಂದು ನಂಬುತ್ತಾ ಸಹಿಸಿಕೊಳ್ಳಲು ನಮಗೆ ಶಕ್ತಿಯನ್ನು ನೀಡು. ನಿನ್ನ ಸಾನ್ನಿಧ್ಯಕ್ಕಾಗಿ ನಮ್ಮನ್ನು ನಿವಾಸ ಸ್ಥಾನವಾಗಿ ಮಾಡು. ನೀನು ನಮ್ಮಲ್ಲಿ ನೆಲೆಸಲು ನಮ್ಮನ್ನು ಪವಿತ್ರಗೊಳಿಸಿ ಸಿದ್ಧಪಡಿಸು. ನಿನ್ನ ಶಾಶ್ವತ ರಾಜ್ಯದಲ್ಲಿ ನಾವು ಕ್ರಿಸ್ತನೊಂದಿಗೆ ಪ್ರಕಾಶಿಸುವವರೆಗೆ ನಿನ್ನ ಬೆಳಕಿನಲ್ಲಿ ನಮ್ಮನ್ನು ಮುನ್ನಡೆಸು. ಆಮೇನ್.